Very good evening, my dear students. Welcome to my YouTube channel. This is Arun Giredi here. Today we would like to discuss about 2019 question paper of Rani Channamma University Belagavi 2 marks question. So first question is, what is business finance ಅಂತ ಇದೆ ನೋಡಿ. ವ್ಯಾವಹಾರಿಕ ಹಣಕಾಸು ಎಂದರೆ ಏನು? ಸೊ ವ್ಯಾವಹಾರಿಕ ಹಣಕಾಸು ಎಂದರೆ ಏನು ಅಂತ ನೋಡೋದಾದ್ರೆ, according to Guthman and Dowgell, business finance means here it can be defined as a activity concerned with the planning, raising, controlling and administration of a fund which is used in a business. ಸೊ ವ್ಯವಹಾರದಲ್ಲಿ ಉಪಯೋಗಿಸಬಹುದಾದಂತಹ ಹಣಕಾಸಿನ ಚಟುವಟಿಕೆಗಳಾದ ಯೋಜನೆ, ಪಡೆಯುವಿಕೆ, ನಿಯಂತ್ರಣ ಮತ್ತು ನಿರ್ವಹಣೆ. ಸೊ ಇವೆಲ್ಲವುಗಳನ್ನು ಮಾಡಿದಾಗ ಅದು ಏನಾಗುತ್ತೆ ರೀ, ವ್ಯಾವಹಾರಿಕ ಹಣಕಾಸು ಅಂತ ನಾವಲ್ಲಿ ಕರಿತೀವಿ. ಸೊ ಬಿಸ್ನೆಸ್ ಫೈನಾನ್ಸ್ ಅಂದ್ರೆ whatever the activity we are supposed to made in relation with either planning or a raising or a controlling or administration of a fund is called as a business finance. So ವ್ಯಾವಹಾರಿಕ ಹಣಕಾಸು ಅಂತ ಕರಿಬೇಕಾದ್ರೆ ಗುತ್ಮನ್ ಆ್ಯಂಡ್ ಡೌಗಲ್ ಅವರ ಪ್ರಕಾರ ನಾವು ಏನು ಯೋಜನೆ ಮಾಡ್ತೀವಲ್ಲ ಅಥವಾ ಏನು ನಿಯಂತ್ರಣ ಮಾಡ್ತೀವಲ್ಲ, ಏನು ನಿರ್ವಹಣೆ ಮಾಡ್ತೀವಲ್ಲ ಹಣಕ್ಕೆ ಸಂಬಂಧಪಟ್ಟಂತೆ, ಸೊ ಈ ಎಲ್ಲ ಚಟುವಟಿಕೆಗಳನ್ನು ಒಟ್ಟುಗೂಡಿಸಿದಾಗ ಏನಾಗುತ್ತೆ ರೀ, ವ್ಯಾವಹಾರಿಕ ಹಣಕಾಸು ಆಗುತ್ತಂತ ನಾವಲ್ಲಿ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ಡಿಫೈನ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಇದೆ ನೋಡಿ. ಹಣಕಾಸಿನ ನಿರ್ವಹಣೆ ಎಂದರೇನು ಅಂತ. ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ನೋಡೋದಾದ್ರೆ, ಇನ್ ದ ವರ್ಡ್ಸ್ ಆಫ್ ಸೊಲೊಮನ್ ಎಜ್ರಾ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ಕನ್ಸರ್ನ್ ವಿತ್ ಅ ಎಫಿಷಿಯಂಟ್ ಯೂಸ್ ಆಫ್ ಅ ಇಂಪಾರ್ಟೆಂಟ್ ಎಕನಾಮಿಕ್ ರಿಸೋರ್ಸ್, ನೇಮ್ಲಿ ಕ್ಯಾಪಿಟಲ್ ಫಂಡ್. ಸೊಲೊಮನ್ ಎಜ್ರಾ ಅವರ ಪ್ರಕಾರ ಹಣಕಾಸಿನ ನಿರ್ವಹಣೆ ಅಂದ್ರೆ ಪರಿಣಾಮಕಾರಿಯಾಗಿ ಆರ್ಥಿಕ ಸಂಪನ್ಮೂಲವನ್ನು ಬಳಸಿದಾಗ ಸೊ ಅದು ಏನಾಗುತ್ತೆ ರೀ, ಹಣಕಾಸಿನ ನಿರ್ವಹಣೆ ಆಗುತ್ತದೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಬೇಕಾದ್ರೆ ಸೊಲೊಮನ್ ಎಜ್ರಾ ಅವರ ಪ್ರಕಾರ ಎಫಿಷಿಯಂಟ್ ಯೂಸ್ ಆಗಬೇಕು. ಯಾವ ರಿಸೋರ್ಸ್ ಎಫಿಷಿಯಂಟ್ ಯೂಸ್ ಆಗಬೇಕು ಅಂದರೆ ಎಕನಾಮಿಕ್ ರಿಸೋರ್ಸ್. ಸೊ ಎಕನಾಮಿಕ್ ರಿಸೋರ್ಸ್ ಶುಡ್ ಬಿ ಯೂಸ್ ಎಫಿಷಿಯೆಂಟ್ಲಿ, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಅ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಆರ್ಥಿಕ ಸಂಪನ್ಮೂಲವನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಬೇಕು ಅಂತ ಹೇಳ್ತಾರೆ ಸೊಲೊಮನ್ ಎಜ್ರಾ ಅವರು. ಆರ್ಥಿಕ ಸಂಪನ್ಮೂಲವನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಬೇಕು ಅಂತ ಹೇಳ್ತಾರೆ. ಸೊ ಆರ್ಥಿಕ ಸಂಪನ್ಮೂಲ ಅಂದರೆ ಯಾವುದ್ರಿ, ಅದು ಹಣಕಾಸು ಅಂತ. ಸೊ ಆ ಹಣಕಾಸನ್ನು ಸರಿಯಾಗಿ ಉಪಯೋಗಿಸಿದಾಗ ಅದು ಏನಾಗುತ್ತೆ ರೀ, ಹಣಕಾಸಿನ ನಿರ್ವಹಣೆ ಆಗುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಅಥವಾ ಹೋವರ್ಡ್ ಆ್ಯಂಡ್ ಅಪ್ಟಾನ್ ಅವರ ಪ್ರಕಾರ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂದರೆ, ಇಟ್ ಈಸ್ ಅ ಅಪ್ಲಿಕೇಶನ್ ಆಫ್ ಅ ಜನರಲ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಟು ದಿ ಏರಿಯಾ ಆಫ್ ಫೈನಾನ್ಷಿಯಲ್ ಡಿಸಿಷನ್ ಮೇಕಿಂಗ್. ಸೊ ಹಣಕಾಸಿನ ನಿರ್ಧಾರವನ್ನು ತೆಗೆದುಕೊಳ್ಳಲಿ ಇರತಕ್ಕಂತಹ ತತ್ವಗಳನ್ನು ನಾವೇನಂತ ಕರಿತೀವಿ, ಹಣಕಾಸಿನ ನಿರ್ವಹಣೆ ಅಂತ ಕರಿತೀವಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಪ್ರಾಪರ್ ಯುಟಿಲೈಸೇಷನ್ ಆಫ್ ಅ ರಿಸೋರ್ಸ್ ಆ್ಯಂಡ್ ಪ್ರಾಪರ್ ಅಕ್ವಿಸಿಷನ್ ಆಫ್ ಅ ಫಂಡ್ ಈಸ್ ಕಾಲ್ಡ್ ಆಸ್ ಅ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಇವೆರಡು ಡೆಫಿನೇಷನ್ ನೋಡ್ಬೋದು. ನೆಕ್ಸ್ಟ್, ವಾಟ್ ಈಸ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಇದೆ ನೋಡ್ರಿ. ಹಣಕ್ಕೆ ಸಮಯಕ್ಕೆ ಸಂಬಂಧಿಸಿದ ಹಣದ ಮೌಲ್ಯ ಅಂತ ಅಂದರೆ ಏನು ಅಂತ ಕರೀತಾರೆ. ವಾಟ್ ಈಸ್ ಅ ಟೈಮ್ ವ್ಯಾಲ್ಯೂ ಆಫ್ ಮನಿ? ಟೈಮ್ ವ್ಯಾಲ್ಯೂ ಆಫ್ ಮನಿ ಮೀನ್ಸ್ ಇಟ್ ಈಸ್ ಅ concept that money is available at present time is worth more than the identical sum of money with potential earning capacity. ಸೊ ಫ್ಯೂಚರ್ ಅರ್ನಿಂಗ್ಗೆ ಸಂಬಂಧಪಟ್ಟಂಥ ಪ್ರೆಸೆಂಟ್ ವ್ಯಾಲ್ಯೂ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ, ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಕರಿತೀವಿ. ಸೊ ಫ್ಯೂಚರ್ಗೆ ಸಂಬಂಧಪಟ್ಟಂಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಮನಿ ಎಷ್ಟಿದೆ ಅಂತ ತಿಳ್ಕೊಳ್ಳೋದಕ್ಕೆ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಕರಿತೀವಿ ಅಂತ ಹೇಳ್ಬೋದು. ಸೊ ಟೈಮ್ ವ್ಯಾಲ್ಯೂ ಅಂದರೆ ವಾಟ್ ಈಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಮನಿ ಇನ್ ಕನ್ಸಿಡರೇಷನ್ ವಿತ್ ಫ್ಯೂಚರ್ ಅರ್ನಿಂಗ್ ಅಂತ ನಾವಲ್ಲಿ ಹೇಳ್ಬೋದು. ನೆಕ್ಸ್ಟ್, ವಾಟ್ ಈಸ್ ವಾಟರ್ಡ್ ಕ್ಯಾಪಿಟಲ್? ನೀರಿನ ಬಂಡವಾಳ ಅಂದರೆ ಏನು ಅಂತ ಈ ಕ್ವಶನ್ ಭಾಳ ಸಲ ಕೇಳ್ತಾರೆ. ವಾಟರ್ಡ್ ಕ್ಯಾಪಿಟಲ್ ಮೀನ್ಸ್ ಸ್ಟೇಟ್ ವೇರ್ ದ ರಿಯಲೈಸಬಲ್ ವ್ಯಾಲ್ಯೂ ಆಫ್ ಅಸೆಟ್ ಈಸ್ ಲೆಸ್ ದ್ಯಾನ್ ದ ಬುಕ್ ವ್ಯಾಲ್ಯೂ, ಆರ್ ವೆನ್ ದ ಸ್ಟಾಕ್ ಈಸ್ ಸೇಡ್ ಟು ಬಿ ವಾಟರ್ಡ್ ವೆನ್ ಇಟ್ಸ್ ಟ್ರೂ ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ ದ ಬುಕ್ ವ್ಯಾಲ್ಯೂ ಈಸ್ ಕಾಲ್ಡ್ ಆಸ್ ಅ ವಾಟರ್ಡ್ ಸ್ಟಾಕ್. ಅಂದರೆ ರಿಯಲೈಸಬಲ್ ವ್ಯಾಲ್ಯೂ ಆಫ್ ಅಸೆಟ್, ಆಸ್ತಿಯ ನಿಜವಾದ ಮೌಲ್ಯವು ಪುಸ್ತಕದ ಮೌಲ್ಯಕ್ಕಿಂತ ಕಡಿಮೆ ಆದಾಗ ಅದು ಏನಾಗತ್ತೆ ರೀ, ನೀರಿನಲ್ಲಿ ಕರಗಿದ ಬಂಡವಾಳ ಆಗತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ನೀರಿನಲ್ಲಿ ಕರಗಿದ ಬಂಡವಾಳ ಆಗಬೇಕಾದ್ರೆ ಅದರ ನೈಜ ಮೌಲ್ಯವು ಕಡಿಮೆ ಆಗಬೇಕು. ಸೊ ಎದಕ್ಕಿಂತ ಕಡಿಮೆ ಆಗ್ಬೇಕು ರೀ, ಪುಸ್ತಕದ ಮೌಲ್ಯಕ್ಕಿಂತ ಅದರ ನೈಜ ಮೌಲ್ಯವು ಕಡಿಮೆ ಆದಾಗ ಸೊ ಅದು ಏನಾಗುತ್ತೆ ರೀ, ನೀರಿನಲ್ಲಿ ಕರಗಿದ ಬಂಡವಾಳ ಆಗತ್ತೆ ಅಂತ ನಾವಲ್ಲಿ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 5, ವಾಟ್ ಆರ್ ದ ಥಿಯರೀಸ್ ಆಫ್ ಅ ಕ್ಯಾಪಿಟಲೈಜೇಷನ್ ಅಂತ ಇದೆ ನೋಡಿ. ವಾಟ್ ಆರ್ ದ ಥಿಯರೀಸ್ ಆಫ್ ಅ ಕ್ಯಾಪಿಟಲೈಜೇಷನ್? ಬಂಡವಾಳೀಕರಣದ ಸಿದ್ಧಾಂತಗಳು ಯಾವುವು ಅಂತ ನೋಡೋದಾದ್ರೆ, ನಂಬರ್ 1 ಕಾಸ್ಟ್
ಥಿಯರಿ, ವೆಚ್ಚದ ಸಿದ್ಧಾಂತ. ನಂಬರ್ 2 ಅರ್ನಿಂಗ್ಸ್ ಥಿಯರಿ, ಲಾಭದ ಸಿದ್ಧಾಂತ. ಸೊ ವಾಟ್ ಆರ್ ದ ಥಿಯರೀಸ್ ಆಫ್ ಕ್ಯಾಪಿಟಲೈಸೇಷನ್? ನಂಬರ್ 1 ಕಾಸ್ಟ್ ಥಿಯರಿ, ನಂಬರ್ 2 ಅರ್ನಿಂಗ್ಸ್ ಥಿಯರಿ. ಸೊ ವೆಚ್ಚದ ಸಿದ್ಧಾಂತ ಮೊದಲನೇದು, ಎರಡನೇದು ಲಾಭದ ಸಿದ್ಧಾಂತ. ಇವೆರಡು ಕೂಡಿದಾಗ ಥಿಯರೀಸ್ ಆಫ್ ಕ್ಯಾಪಿಟಲೈಸೇಷನ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್? ಆದರ್ಶ ಬಂಡವಾಳ ಮಿಶ್ರಣ ಅಂದರೆ ಏನು ಅಂತ ಇದೆ ನೋಡಿ ಕ್ವಶನ್. ವಾಟ್ ಈಸ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್? ಸೊ ಆದರ್ಶ ಬಂಡವಾಳ ಮಿಶ್ರಣ ಅಂದರೆ ಏನು ಅಂತ ನೋಡೋದಾದ್ರೆ, ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೀನ್ಸ್ ಇಟ್ ಈಸ್ ಅ ಐಡಿಯಲ್ ಕಾಂಬಿನೇಷನ್ ಆಫ್ ಓನ್ಡ್ ಕ್ಯಾಪಿಟಲ್ ಆ್ಯಂಡ್ ಬಾರೋಡ್ ಕ್ಯಾಪಿಟಲ್ ಈಸ್ ಕಾಲ್ಡ್ ಆಸ್ ಅ optimum capital structure, or else you can say better combination of a equity share, preference share and debenture. So that is called as a optimum capital structure. So ಆದರ್ಶ ಬಂಡವಾಳ ಮಿಶ್ರಣ ಅಂದ್ರೆ ಸ್ವಂತ ಬಂಡವಾಳ ಮತ್ತು ಸಾಲದ ಬಂಡವಾಳದ ಸೂಕ್ತ ಮಿಶ್ರಣಕ್ಕೆ ನಾವೇನಂತ ಕರಿತೀವಿ? ಆದರ್ಶ ಬಂಡವಾಳ ಮಿಶ್ರಣ ಅಂತ ನಾವಲ್ಲಿ ಕರಿತೀವಿ. ಸೊ ಸ್ವಂತ ಬಂಡವಾಳ ಮತ್ತು ಸಾಲದ ಬಂಡವಾಳ ಅಂದರೆ ಯಾವುವು ಅಂದ್ರೆ ಸಾಮಾನ್ಯ ಷೇರುಗಳು, ಪ್ರಾಶಸ್ತ್ಯದ ಷೇರುಗಳು ಅಥವಾ ಸಾಲಪತ್ರಗಳು. ಸೊ ಈ ಮೂರುಗಳ ಸ್ವಂತ ಮಿಶ್ರಣಕ್ಕೆ ನಾವೇನಂತ ಕರಿತೀವಿ? ಆದರ್ಶ ಬಂಡವಾಳ ಅಂತ ಕರಿತೀವಿ. ಅಂದರೆ ಇಟ್ ಈಸ್ ಅ ಬೆಟರ್ ಕಾಂಬಿನೇಷನ್ ಆಫ್ ಐದರ್ ಈಕ್ವಿಟಿ ಶೇರ್ ಆರ್ ಅ ಪ್ರಿಫರೆನ್ಸ್ ಶೇರ್ ಆರ್ ಅ ಡಿಬೆಂಚರ್. ಸೊ ಇಫ್ ಕಲೆಕ್ಟಿವ್ಲಿ ದೀಸ್ ತ್ರೀ ಆರ್ ಕಂಬೈನ್ಡ್, ದಟ್ ಈಸ್ ಕಾಲ್ಡ್ ಆಸ್ ಅ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ಮೂರನ್ನು ಸರಿಯಾಗಿ ಮಿಕ್ಸ್ ಮಾಡಿದಾಗ ಸೊ ಅದು ಏನಾಗುತ್ತೆ ರೀ? ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಗುತ್ತೆ. ಸೊ ಯಾವ ಮೂರನ್ನು ಮಿಕ್ಸ್ ಮಾಡಬೇಕು ಅಂದ್ರೆ, ಒಂದು ಈಕ್ವಿಟಿ ಶೇರ್, ಇನ್ನೊಂದು ಪ್ರಿಫರೆನ್ಸ್ ಶೇರ್, ಒಂದು ಡಿಬೆಂಚರ್. ನೆಕ್ಸ್ಟ್ ಕ್ವಶನ್, ಮೆನ್ಷನ್ 2 ಡಿಫರೆನ್ಸ್ ಬಿಟ್ವೀನ್ ಆಪರೇಟಿಂಗ್ ಲಿವರೇಜ್ ಆ್ಯಂಡ್ ಫೈನಾನ್ಷಿಯಲ್ ಲಿವರೇಜ್ ಅಂತ ಇದೆ ನೋಡಿ ಕ್ವಶನ್. ಸೊ ಕಾರ್ಯಾತ್ಮಕ ಗೇಣಿ ಮತ್ತು ಹಣಕಾಸಿನ ಗೇಣಿಯ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಇದೆ. ಸೊ ಅದರ ಪ್ರಕಾರ ಬರೆಯೋದಾದ್ರೆ, ನಂಬರ್ 1 ಫಸ್ಟ್ ಆನ್ ದ ಬೇಸಿಸ್ ಆಫ್ ಕನ್ಸರ್ನ್, ಸಂಬಂಧಪಟ್ಟಿರೋದು ಆಧಾರದ ಮೇಲೆ ನಾವು ಹೆಂಗೆ ಡಿವೈಡ್ ಮಾಡ್ತೀವಿ ಅಂದರೆ, ಫಸ್ಟ್ ಆಪರೇಟಿಂಗ್ ಲಿವರೇಜ್, ಸೆಕೆಂಡ್ ಫೈನಾನ್ಷಿಯಲ್ ಲಿವರೇಜ್. ಆಪರೇಟಿಂಗ್ ಲಿವರೇಜ್ ಅಂದರೆ ಕಾರ್ಯಾತ್ಮಕ ಗೇಣಿ, ಫೈನಾನ್ಷಿಯಲ್ ಲಿವರೇಜ್ ಅಂದರೆ ಹಣಕಾಸಿನ ಗೇಣಿ. So operating leverage means it is a concern with the use of a fixed interest bearing security. Operating leverage is concerned with use of fixed interest bearing security. ಸ್ಥಿರ ಬಡ್ಡಿಯನ್ನು ಒದಗಿಸತಕ್ಕಂತಹ ಸಲಕರಣೆಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಯಾವುದಪ್ಪ ಅಂದ್ರೆ ಕಾರ್ಯಾತ್ಮಕ ಗೇಣಿ. ಸೊ ಹಣಕಾಸಿನ ಗೇಣಿ ಅಂದರೆ ಇಟ್ ಈಸ್ ಅ ಕನ್ಸರ್ನ್ ವಿತ್ ಅ ಡೆಟ್ ಇಕ್ವಿಟಿ ಮಿಕ್ಸ್, ಸಾಲ ಮತ್ತು ಆಸ್ತಿಯ ಮಿಶ್ರಣವನ್ನು ಒಳಗೊಂಡಿರೋದು ಹಣಕಾಸಿನ ಗೇಣಿ ಅಂತ ನಾವಲ್ಲಿ ಕರಿತೀವಿ. ಸೆಕೆಂಡ್ ಒನ್, ಆಬ್ಜೆಕ್ಟಿವ್ಸ್. ಆನ್ ದ ಬೇಸಿಸ್ ಆಫ್ ಆಬ್ಜೆಕ್ಟಿವ್ ಇಟ್ ಇನ್ಕ್ರೀಸ್ ದ ಆಪರೇಟಿಂಗ್ ಪ್ರಾಫಿಟ್. ಕಾರ್ಯಾತ್ಮಕ ಲಾಭವನ್ನು ಹೆಚ್ಚಿಸುವುದು ಆಪರೇಟಿಂಗ್ ಲಿವರೇಜ್. ಅಂದರೆ ಆಪರೇಟಿಂಗ್ ಪ್ರಾಫಿಟ್, EBITನ ಹೆಚ್ಚು ಮಾಡುತ್ತಿದೆ. ಆಪರೇಟಿಂಗ್ ಪ್ರಾಫಿಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ EBIT. ಸೊ ಆಪರೇಟಿಂಗ್ ಲಿವರೇಜ್ ಟ್ರೈ ಟು ಇನ್ಕ್ರೀಸ್ ದ EBIT, ವೆರ್ ಆಸ್ ಫೈನಾನ್ಷಿಯಲ್ ಲಿವರೇಜ್ ಟ್ರೈ ಟು ಇನ್ಕ್ರೀಸ್ ದ EPS. ಸೊ EPS ಅನ್ನು ಹೆಚ್ಚು ಮಾಡೋದು ಯಾವುದಂದ್ರೆ ಫೈನಾನ್ಷಿಯಲ್ ಲಿವರೇಜ್, ಹಣಕಾಸಿನ ಗೇಣಿ ಅಂತ. ಥರ್ಡ್ ಒನ್, ಇನ್ಫ್ಲೂಯೆನ್ಸ್. ಆನ್ ದ ಬೇಸಿಸ್ ಆಫ್ ಇನ್ಫ್ಲೂಯೆನ್ಸ್, ಪ್ರಭಾವದ ಆಧಾರದ ಮೇಲೆ ಹೇಳೋದಾದ್ರೆ, ಆನ್ ದ ಬೇಸಿಸ್ ಆಫ್ ಇನ್ಫ್ಲೂಯೆನ್ಸ್ ವಿ ಕ್ಯಾನ್ ಡಿವೈಡ್ ಲೈಕ್ ದಿಸ್. ಫಸ್ಟ್, ಆಪರೇಟಿಂಗ್ ಲಿವರೇಜ್ ವಿಲ್ ಇನ್ಫ್ಲೂಯೆನ್ಸ್ ಆನ್ ಯುವರ್ EBIT. ಸೊ ಆಪರೇಟಿಂಗ್ ಲಿವರೇಜ್ EBIT ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತಾ, ವೆರ್ ಆಸ್ ಫೈನಾನ್ಷಿಯಲ್ ಲಿವರೇಜ್ EPS ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತಾ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಒನ್, ವಾಟ್ ಡು ಯು ಮೀನ್ ಬೈ EPS ಅಂತ ಇದೆ ನೋಡಿ, 2 ಮಾರ್ಕ್ಸಿನ ಕ್ವಶನ್. ಅರ್ನಿಂಗ್ ಪರ್ ಶೇರ್ ಅಂತ. ಸೊ EPS ಮೀನ್ಸ್ ಇಟ್ ಈಸ್ ಅ ಫೈನಾನ್ಷಿಯಲ್ ಮೆಜರ್ ವಿಚ್ ಇಂಡಿಕೇಟ್ ಪ್ರಾಫಿಟಬಿಲಿಟಿ ಆಫ್ ಅ ಕಂಪ್ನಿ. ಅರ್ನಿಂಗ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್. ಅಂದರೆ ಒನ್ ಶೇರ್ ಹೌ ಮಚ್ ಈಸ್ ದ ವ್ಯಾಲ್ಯೂ ದ್ಯಾಟ್ ಶುಡ್ ಬಿ ಅರ್ನ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ EPS ಅಂತ. EPS ಅಂದರೆ ಒಂದು ಶೇರ್ನಿಂದ ನಮಗೆ ಸಿಗ್ತಕ್ಕಂಥ ಲಾಭ ಏನು ಅಂತ ಕಂಡುಹಿಡಿದ್ರೆ ಅದಕ್ಕೆ ನಾವೇನಂತ ಕರಿಬೇಕು ರೀ? ಅರ್ನಿಂಗ್ ಪರ್ ಶೇರ್ ಅಂತ. ಸೊ ವಾಟ್ ಈಸ್ ದ ಅರ್ನಿಂಗ್ ಪರ್ ಶೇರ್ ಈಸ್ ಕಾಲ್ಡ್ ಆಸ್ ಅ EPS. ದಟ್ ಈಸ್ ಕ್ಯಾಲ್ಕುಲೇಟೆಡ್ ಅರ್ನಿಂಗ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್. ನೆಕ್ಸ್ಟ್, ವಾಟ್ ಈಸ್ ದ ಬುಕ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಅಂತ ಇದೆ. ಪುಸ್ತಕದ ಮೌಲ್ಯ ಅಂದರೆ ಏನು ಅಂತ. ಬುಕ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಮೀನ್ಸ್ ಇಟ್ ಈಸ್ ದ ಇಕ್ವಿಟಿ ಅವೈಲೇಬಲ್ ಟು ಕಾಮನ್ ಶೇರ್ ಹೋಲ್ಡರ್ divided by number of outstanding shares that represent minimum value of company equity. ಸೊ ಪುಸ್ತಕದ ಮೌಲ್ಯ ಅಂದ್ರೆ ಎಷ್ಟು ಇಕ್ವಿಟಿ ಅವೈಲೇಬಲ್ ಇರುತ್ತೆ ಕಾಮನ್ ಶೇರ್ ಹೋಲ್ಡರ್ಗೆ, ಅದನ್ನು ನಾವು ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಮಾಡಿದಾಗ ಸೊ ಏನು ಬರುತ್ತಲ್ಲ ದಟ್ ಈಸ್ ಕಾಲ್ಡ್ ಆಸ್ ಅ ಬುಕ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್. ಸೊ ಅದು ಪುಸ್ತಕದ ಮೌಲ್ಯ ಅಂತ ನಾವಲ್ಲಿ ಕರೆಸಬಹುದು. ನೆಕ್ಸ್ಟ್ ಕ್ವಶನ್, ಎ ಕಂಪ್ನಿ ಇಶ್ಯೂ 50,000, 8% ಡಿಬೆಂಚರ್ ಎಟ್ ಪಾರ್. The tax rate is 50%.
ವಾಟ್ ಈಸ್ ದ ಕಾಸ್ಟ್ ಆಫ್ ಡೆಟ್, ಕೆ ಡಿ ಕಂಡುಹಿಡಿ ಅಂತಾರೆ. ಕಾಸ್ಟ್ ಆಫ್ ಡೆಟ್ ಏನು ಅಂತ ಕೇಳಿರಲಿ. ಸೊ ಕಾಸ್ಟ್ ಆಫ್ ಡೆಟ್ ಕಂಡುಹಿಡಿಬೇಕಾದ್ರೆ ಕೊಟ್ಟಾರವರು ಒಂದು ಇಶ್ಯೂ ಪ್ರೈಸ್ ಕೊಟ್ಟಾರ 50,000, ಇನ್ನೊಂದು ಡಿಬೆಂಚರ್ ಎಟ್ ಪಾರ್ ರೇಟ್ ಕೊಟ್ಟಾರ 8%, ಇನ್ನೊಂದು ಟ್ಯಾಕ್ಸ್ ರೇಟ್ ಕೊಟ್ಟಾರ 50%. ಸೊ ಇಷ್ಟು ಇನ್ಫಾರ್ಮೇಷನ್ ಮುಖಾಂತರ ನಾವು ಏನು ಕಂಡುಹಿಡಿಬೇಕು ರೀ, ಕಾಸ್ಟ್ ಆಫ್ ಡೆಟ್ ಏನು ಅಂತ ಕಂಡುಹಿಡಿಬೇಕು. ಸೊ ಕಾಸ್ಟ್ ಆಫ್ ಡೆಟ್ ಏನು ಅಂತ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ಏನಿದೆ ನೋಡಿರಿ, ಇಂಟ್ರೆಸ್ಟ್ ಡಿವೈಡೆಡ್ ಬೈ ನೆಟ್ ಪ್ರೊಸೀಡ್ಸ್ ಇಂಟು 1 ಮೈನಸ್ ಟ್ಯಾಕ್ಸ್ ರೇಟ್ ಅಂತ ಇದೆ. ಸೊ ಇಲ್ಲಿ ನೆಟ್ ಪ್ರೊಸೀಡ್ಸ್ ಕಂಡುಹಿಡ್ಕೋಬೇಕು ಮೊದಲು. ಸೊ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂತ ನೋಡೋದಾದ್ರೆ 50,000 ಅಮೌಂಟ್ ಅಟ್ ದ ರೇಟ್ ಆಫ್ 8%. ಸೊ ದ ಇಂಟ್ರೆಸ್ಟ್ ಅಮೌಂಟ್ ಈಸ್ 4,000. ಸೊ 4,000 ಈಸ್ ದೆನ್ ವಾಟ್ ಈಸ್ ನೆಟ್ ಪ್ರೊಸೀಡ್ಸ್? ನೆಟ್ ಪ್ರೊಸೀಡ್ಸ್ ಅಂದ್ರೆ ಫೇಸ್ ವ್ಯಾಲ್ಯೂ. ನೋಡಿರಿ ಇಲ್ಲಿ ಫೇಸ್ ವ್ಯಾಲ್ಯೂ ಐತೆ, ಅದನ್ನು ತೊಗೋಬೇಕು. ಇಫ್ ಇಟ್ ಈಸ್ ಐದರ್ ಗಿವನ್ ಅಟ್ ಅ ಪ್ರೀಮಿಯಮ್ ಆರ್ ಅ ಡಿಸ್ಕೌಂಟ್ ಈಸ್ ಟೇಕನ್, ಇತ್ತಂದ್ರೆ ತೊಗೋಬೇಕು. ಬಟ್ ಫೇಸ್ ವ್ಯಾಲ್ಯೂ ಇದೆ, ಹಾಗಾಗಿ ಅದೇ ಅಮೌಂಟನ್ನು ನಾವು ಬರೀಬೇಕು ಆ್ಯಸ್ ಇಟ್ ಈಸ್. ಸೊ ಹಾಗಾಗಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎನ್ ಪಿ ಈಸ್ ಸೇಮ್ ಅಮೌಂಟ್. ಓಕೆ, ಎನ್ ಪಿ ಎಷ್ಟೈತೆ ರೀ, ಸೇಮ್ ಅಮೌಂಟ್ ಬರೀಬೇಕು. ಸೊ ಐ ಈಸ್ 4,000 ಇಂಟ್ರೆಸ್ಟ್ ಅಮೌಂಟ್ ಡಿವೈಡೆಡ್ ಬೈ ನೆಟ್ ಪ್ರೊಸೀಡ್ಸ್ ಈಸ್ 50,000. ಆ್ಯಕ್ಚುಲಿ 50,000 ಆಗಬೇಕಿದು. ಸೊ 4,000 ಡಿವೈಡೆಡ್ ಬೈ 50,000 ಇಂಟು 0.5 ಎಷ್ಟು ಬರುತ್ತೆ ನೋಡ್ರಿ ಆನ್ಸರ್. ದಟ್ ಈಸ್ ಕನ್ಸಿಡರ್ ಆ್ಯಸ್ ಯುವರ್ ನೆಟ್ ಪ್ರೊಸೀಡ್ಸ್ ಅಂತ. ಓಕೆ, 4%. ಓಕೆ, ನೆಟ್ ಪ್ರೊಸೀಡ್ಸ್ ಹೆಂಗೆ ಬರುತ್ತಪ್ಪ ಅಂದರೆ ಐ ಡಿವೈಡೆಡ್ ಬೈ ಪಿ, ಇನ್ನೊಂದು ಫಾರ್ಮುಲಾ ಪ್ರಕಾರ ಬಿಡಿಸ್ಬೋದು. ಐ ಡಿವೈಡ್ ಬೈ ಪಿ ಇಂಟು 1 ಮೈನಸ್ ಟಿ. ಐ ಅಂದರೆ ಇಂಟ್ರೆಸ್ಟ್ ರೇಟ್, ಡೈರೆಕ್ಟಾಗಿ 8% ಕೊಟ್ಟಾರ. 8 ಡಿವೈಡ್ ಬೈ 100 ಇಂಟು 0.5 ಮಾಡಿದಾಗ 4% ಈಸ್ ಯುವರ್ ಕಾಸ್ಟ್ ಆಫ್ ಡೆಟ್. ಅಥವಾ ಇನ್ನೂ ಒಂದು ಫಾರ್ಮುಲಾ ಏನಪ್ಪ ಅಂದರೆ 1 ಮೈನಸ್ ಟಿ ಇಂಟು ಆರ್, ಹಿಂಗೂ ಬಿಡಿಸ್ಬೋದು. 1 ಮೈನಸ್ ಟಿ ಅಂದರೆ 1 ಮೈನಸ್ ಟ್ಯಾಕ್ಸ್ ರೇಟ್ 1 ಮೈನಸ್ 0.5 ಇಂಟು ಆರ್ ಅಂದರೆ 8 ಡಿವೈಡ್ ಬೈ 100 8%. ಸೊ ಯು ಆರ್ ಗೆಟಿಂಗ್ 4%. ದಟ್ ಈಸ್ ಯುವರ್ ಕಾಸ್ಟ್ ಆಫ್ ಡೆಟ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್? ಶಾಶ್ವತ ದುಡಿಯುವ ಬಂಡವಾಳ ಅಂದರೆ ಏನು ಅಂತ ನೋಡೋದಾದ್ರೆ, ಪರ್ಮನೆಂಟ್ ಕ್ಯಾಪಿಟಲ್, ವರ್ಕಿಂಗ್ ಕ್ಯಾಪಿಟಲ್ ಮೀನ್ಸ್ ಇಟ್ ಈಸ್ ದ ಅಮೌಂಟ್ ವಿಚ್ ರಿಮೇನ್ಸ್ ಇನ್ ದ ಬಿಸ್ನೆಸ್ ಪರ್ಮನೆಂಟ್ಲಿ ಇನ್ ಒನ್ ಆರ್ ಅದರ್ ಫಾರ್ಮ್. ಯಾವುದಾದರೂ ಒಂದು ರೂಪದಲ್ಲಿ ಬಂಡವಾಳವು ನಿಮ್ಮ ವ್ಯವಹಾರದಲ್ಲಿಯೇ ಉಳಿದು ಹೋದರೆ ಅದಕ್ಕೆ ನಾವೇನಂತ ಕರಿತೀವಿ, ಶಾಶ್ವತ ದುಡಿಯುವ ಬಂಡವಾಳ ಅಂತ ಕರಿತೀವಿ. ಫರ್ಮ್ ಹ್ಯಾವ್ ಅ ಮೇಂಟೈನ್ ಮಿನಿಮಮ್ ಸ್ಟಾಕ್ ಲೆವೆಲ್ ಅಟ್ ಅ ರಾ ಮಟೀರಿಯಲ್ ಆಫ್ ಕ್ಯಾಶ್ ಬ್ಯಾಲೆನ್ಸ್. ಸೊ ದಟ್ ಈಸ್ ಕಾಲ್ಡ್ ಎಸ್ ದ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಬಂಡವಾಳ ನಿಮ್ಮ ವ್ಯವಹಾರದಲ್ಲಿ ಉಳಿತಂದ್ರೆ ಅದಕ್ಕೆ ಏನಂತ ಕರಿಬೇಕು ರೀ, ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿಬೇಕು. ಲಾಸ್ಟ್ ಕ್ವಶನ್, 2 ಮಾರ್ಕ್ಸ್. ಸ್ಟೇಟ್ ಎನಿ 2 ಡೇಂಜರ್ಸ್ ಆಫ್ ಇನ್ಎಡೆಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಅಸಮಂಜಸ ದುಡಿಯುವ ಬಂಡವಾಳ ಅಥವಾ ಕಡಿಮೆ ದುಡಿಯುವ ಬಂಡವಾಳಕ್ಕೆ ಸಂಬಂಧಪಟ್ಟಂಥ 2 ಅನಾನುಕೂಲತೆಗಳು ಏನಾಗ್ತಾವೆ ಅಂದರೆ, ಒಂದು, ಇಟ್ ವಿಲ್ ಅಫೆಕ್ಟ್ ದ ಗುಡ್ ವಿಲ್ ಆಫ್ ಅ ಕಂಪ್ನಿ. ಸಂಸ್ಥೆಯ ಸುನಾಮಕ್ಕೆ ಇದು ಪ್ರಭಾವವನ್ನು ಬೀರುತ್ತೆ. ಗುಡ್ ವಿಲ್ ಆಫ್ ಅ ಕಂಪ್ನಿ ವಿಲ್ ಬಿ ರೆಡ್ಯೂಸ್. ಸೆಕೆಂಡ್ ಒನ್, ಗ್ರೋತ್ ಆಫ್ ಅ ಬಿಸ್ನೆಸ್ ವಿಲ್ ಬಿ ಸ್ಟ್ಯಾಗ್ನೇಟೆಡ್. ಸೊ ನಮ್ಮ ವ್ಯವಹಾರದ ಬೆಳವಣಿಗೆ ಏನಾಗುತ್ತೆ, ಸ್ಥಿರ ಆಗಿ ಉಳಿಯುತ್ತೆ. ಆಮೇಲೆ ಆಬ್ಜೆಕ್ಟಿವ್ ಆಫ್ ಅ ಬಿಸ್ನೆಸ್ ಈಸ್ ಕೆನಾಟ್ ಬಿ ಅಚೀವ್ಡ್. ಸೊ ನಮ್ಮ ವ್ಯವಹಾರದ ಉದ್ದೇಶವನ್ನು ನಾವು ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಸೊ ದೀಸ್ 2 ಆರ್ ದ ಡೇಂಜರ್ಸ್ ಆಫ್ ಇನ್ಎಡೆಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ನಾವಲ್ಲಿ ಹೇಳ್ಬೋದು.